ಎಐ ವಿಡಿಯೋ ಮೂಲಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನ ನಡೆಸಿದಂತಹ ಪ್ರಕರಣ ಸಂಬಂಧವಾಗಿ ಇನ್ನು ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಇರುವಂತಹ ಸಮೀರ್ನ ಮನೆಯ ಪರಿಶೀಲನೆಯನ್ನ ಕೂಡ ನಡೆಸಲಾಗಿದೆ. ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಏನ್ ಸಮೀರ್ ಮನೆ ಇದೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಎಐ ವಿಡಿಯೋ ಮೂಲಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತಹ ಪ್ರಕರಣ ಸಂಬಂಧವಾಗಿ ಇನ್ನು ಬೆಳ್ತಂಗಡಿ ಪೊಲೀಸರು ಬಂದಾಗ ಬಾಗಿಲನ್ನ ತೆರೆದಿಲ್ಲ ಸಮೀರ್. ಕಾದು ಕಾದು ಸಾಕಾಗಿ ತೆರಳಿರ್ತಾರೆ ಬೆಳ್ತಂಗಡಿ ಠಾಣೆಯ ಪೊಲೀಸರು. ಆ ಬಳಿಕವಾಗಿ FSL ಟೀಮ್ ಬಂದಾಗ ಬಾಗಿಲನ್ನ ತೆರೆದಿರ್ತಾರೆ ಸಮೀರ್. ಆಗ ಕೂಡಲೇ ಸಮೀರ್ ಮನೆಗೆ ಎಂಟ್ರಿಯನ್ನ ಕೊಡ್ತಾರೆ ಬೆಳ್ತಂಗಡಿಯ ಪೊಲೀಸರು. ಸರ್ಚ್ ವಾರೆಂಟ್ ಸಮೇತವಾಗಿ ಎಂಟ್ರಿಯನ್ನ ಕೊಡ್ತಾರೆ ಬೆಳ್ತಂಗಡಿಯ ಪೊಲೀಸರು. ಫಸ್ಟ್ ನೋಡಿ ಬಾಗಿಲನ್ನ ತೆಗೆದಿರೋದಿಲ್ಲ. FSL ನವರು ಬಂದಂತಹ ತಕ್ಷಣ ಬಾಗಿಲನ್ನ ತೆಗಿತಾನೆ ಸಮೀರ್. ಆ ನಂತರವಾಗಿ ಬೆಳ್ತಂಗಡಿಯ ಪೊಲೀಸರು ಕೂಡ ಅವರ ಜೊತೆಯಲ್ಲೇ ಎಂಟ್ರಿಯನ್ನ ನೀಡ್ತಾರೆ. ಸಮೀರ್ ಮನೆಯಲ್ಲಿ FSL ಬೆಳ್ತಂಗಡಿ ಪೊಲೀಸರಿಂದ ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸಲಾಗಿದೆ. ಬನ್ನೇರುಘಟ್ಟದ ಸಮೀರ್ ಬಾಡಿಗೆಯ ಮನೆಯನ್ನ ಇಂಚಿಂಚು ಕೂಡ ಈಗಾಗಲೇ ಪರಿಶೀಲನೆಯನ್ನ ನಡೆಸಲಾಗಿದೆ. ರಾಜ್ಯವ್ಯಾಪಿ ಸುದ್ದಿಯನ್ನ ಮಾಡಿದಂಥ ಒಂದು ವಿಡಿಯೋವನ್ನ ಹರಿಬಿಡುವಂತಹ ಮೂಲಕವಾಗಿ ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಚರ್ಚೆ ಆಗುವಂತಹ ರೀತಿಯಾಗಿ ಸುದ್ದಿ ಆಗುವಂತಹ ರೀತಿಯಾಗಿ ಸಮೀರ್ ಮಾಡಿದ್ದ ಆ ಒಂದು ವಿಡಿಯೋ ಮೂಲಕವಾಗಿ ಈಗ ನ್ಯಾಯ ಕೊಡಿಸಲ್ವಾ, ರಕ್ತ ಕುದಿಯಲ್ವಾ ಅಂತ ಹೇಳಿ ಕೇಳ್ತಾ ಇದ್ದಂತಹ ಈ ಸಮೀರ್ ನೋಡಿದ್ರೆ ಬೆಳ್ತಂಗಡಿ ಪೊಲೀಸರು ಬಂದಿದ್ದಾರೆ, ಆಯ್ತಪ್ಪ ನ್ಯಾಯ ಕೊಡಿಸ್ತೀವಿ ಬಾರಪ್ಪ ಅತ್ಲಗೆ ಅಂತ ಬೆಳ್ತಂಗಡಿ ಪೊಲೀಸರು ಬಂದಿದ್ದಾರೆ. ಏನು ತೊಂದರೆ ಆಗ್ತಾ ಇದೆ, ಯಾರಿಂದ ತೊಂದರೆ ಆಗ್ತಾ ಇದೆ, ಓಕೆ ಎಲ್ಲ ಪರಿಶೀಲನೆ ಮಾಡ್ತೀವಿ, ವಿಚಾರಣೆ ಮಾಡ್ತೀವಿ ಬಾರಪ್ಪ ಅಂತ ಹೇಳಿ ಬಂದರೆ ಮನೆ ಹತ್ರ ಬಾಗ್ಲೇ ತೆಗ್ದಿಲ್ಲ. ಬೆಳ್ತಂಗಡಿ ಪೊಲೀಸರು ಬಂದಿದ್ದಾರೆ, ಅವ್ರಿಗೆ ತೆಗೆದೆ FSL ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ. ಈಗಾಗಲೇ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಏನಾಯ್ತು ಈಗ FSL ನವರು ಬಂದಂತಹ ಸಂದರ್ಭದಲ್ಲಿ ಏನಾಯ್ತು, ಜೊತೆಗೆ ಬೆಳ್ತಂಗಡಿಯ ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಏನಾಯ್ತು, ಏನೆಲ್ಲ ಹೈಡ್ರಾಮವನ್ನ ಅಲ್ಲಿ ಕ್ರಿಯೇಟ್ ಮಾಡಿದ ಸಮೀರ್, ಏನಿದೆ ಅಪ್ಡೇಟ್ಸ್? ಎಸ್, ಈಗಾಗಲೇ ಧರ್ಮಸ್ಥಳ ವಿಚಾರವಾಗಿ ಸಮೀರ್ ಸಾಕಷ್ಟು ವಿಡಿಯೋಗಳನ್ನ ಮಾಡಿ ಹರಿಬಿಟ್ಟು ಧರ್ಮಸ್ಥಳ ವಿಚಾರವಾಗಿ ಅಪಪ್ರಚಾರವನ್ನ ಮಾಡಿದ್ದಾನೆ ಅಂತೇಳಿ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಕಳೆದ ಬಾರಿಯೂ ಸಹ ಸಮೀರ್ನ ಮನೆಗೆ ಹೋಗಿ ಅಲ್ಲಿ ಸಮೀರ್ ಕೈಗೆ ದೊರಕಲಿಲ್ಲ. ಅದಾದ ನಂತರ ಮತ್ತೆ ವಾಪಸ್ ಆಗಿದ್ರು. ಅದಾದ ನಂತರ ಸಮೀರ್ಗೆ ಷರತ್ತುಬದ್ಧ ಜಾಮೀನನ್ನ ನ್ಯಾಯಾಲಯ ಮಂಜೂರು ಮಾಡಿತ್ತು. ಯಾವ ವಿಚಾರಣೆಗೆ ಸಹಕರಿಸುವಂತೆ ಒಂದು ಜಾಮೀನನ್ನ ಮಂಜೂರು ಮಾಡಿತ್ತು. ಅದಾದ ನಂತರ ಇದೀಗ ಮತ್ತೆ ಯೂಟ್ಯೂಬರ್ ಸಮೀರ್ ತನ್ನ ಹುಲ್ಲಹಳ್ಳಿ ಬಳಿ ಇರುವಂತ ತನ್ನ ಮನೆಗೆ ಬಂದಿದ್ದಾನೆ. ಇದೀಗ ಬೆಳ್ತಂಗಡಿ ಪೊಲೀಸರು ಮನೆಯ ಸರ್ಚ್ ವಾರಂಟ್ ಅನ್ನ ಪಡೆದು ಮನೆಯಲ್ಲಿ ಏನೆಲ್ಲ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಆಗುತ್ತೋ ಆ ಒಂದು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಮೊದಲಿಗೆ ಪೊಲೀಸರು ಬಂದಾಗ ಬಾಗಿಲು ತೆರೆದಿರ್ಲಿಲ್ಲ. ಅದಾದ ನಂತರ ಪೊಲೀಸರು ಸಮೀರ್ಗೆ ಕರೆಯನ್ನ ಮಾಡಿ ಅದಾದ ನಂತರ ಸಮೀರು ಬಂದು ಬಾಗಿಲನ್ನು ತೆಗಿತಾರೆ. ಈಗಾಗಲೇ ಬೆಳ್ತಂಗಡಿ ಪೊಲೀಸರು ಒಳಗೆ ಈಗಾಗಲೇ ಮನೆಯಲ್ಲಿ ಯಾವೆಲ್ಲ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಕ್ಕಾಗತ್ತೆ ಆ ಎಲ್ಲ ಎವಿಡೆನ್ಸ್ ಅನ್ನ ಈಗಾಗಲೇ ಒಳಗಡೆ ಕಲೆಕ್ಟ್ ಮಾಡ್ತಿರುವಂತದ್ದು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.